ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮೊತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಣ್ರಿ, IIT ಬಾಬಾ ಕುಂಭಮೇಳದಲ್ಲಿ ಈ ಭಾಳ ಜನ ಫೇಮಸ್ ಆದರು. ಕೆಲವರು ತಲೆ ಮೇಲೆ ಗಿಡಗಳು ಬೆಳೆಸ್ಕೊಂಡು, ಈ ಮೋನಾಲಿಸ ಮೊನ್ನೆ ಮದುವೆ ಆಗಲಿಲ್ವ ಆ ಹುಡುಗಿ, ಅವ್ರವ್ರ ಕಥೆಗಳನ್ನ ಹೇಗೆ ಇವರು ಫೇಮಸ್ ಆಗೋಕ್ಕೆ ಮೊದಲೇ ಸ್ಕೆಚ್ ಹಾಕೋ ಬಂದಿದ್ರು ಏನೋ ಗೊತ್ತಿಲ್ಲ. ಈ IIT ಬಾಬನ್ ಕತೆ ಅಭಿನವ್ ಅವ್ರದ್ದು ಏನಾಗಿದೆ ಅಂದರೆ, ಭಾಳ ಫೇಮಸ್ ಅಂದರೆ ಏಕ್ದಮ್ ಒಂದೇ ಸರಿ ಈ ಬೆಂಕಿ ದರಕ್ಕೆ ಇದು ಬ್ಲಾಸ್ಟ್ ಆಗಿದ್ರೆ ಎಲ್ಲ ಕಡೆ ಹರಡುತ್ತಲ್ಲ, ಆ ಥರ ಆಗ್ಬಿಡ್ತು. ಅಭಿನವ್ ಬಾಬಾ IITಲಿ ಇದ್ದವರು ಹಾಗೆ ಹೀಗೆ ಅಷ್ಟು ಓದಿದವರು ಇವತ್ತೆಲ್ಲ ತೊರೆದು ಸಾಂಸಾರಿಕ ಲೌಕಿಕ ಜೀವನ ತೊರೆದು ಇದಾಗಿದ್ದಾರೆ, ತ್ಯಾಗಿಗಳಾಗಿ ಒಬ್ಬ ಸನ್ಯಾಸಿ ಶಿವಭಕ್ತರಾಗಿದ್ದಾರೆ ಅಂತ ತುಂಗು ಕೇಳಿಸ್ಬಿಟ್ರು. ಅವರು ಅಷ್ಟು ದುಡ್ಡು ಬಿಟ್ಟು ಇಂಥ ಮೋಹ ಜೀವನ ಬಿಟ್ಟು ಅಂತ. ಆದರೆ ಇವತ್ತು ಕಥೆ ಏನಾಗಿದೆ ಅಂದರೆ, ಇಂಥ ವ್ಯಕ್ತಿಗಳು ಜನಗಳನ್ನು ಎಷ್ಟು ಮೂರ್ಖರು ಮಾಡ್ತಾರೆ ಅಂದರೆ ಅದು ಸತ್ಯನೇ ಅನಿಸುತ್ತೆ ಜನಗಳೇ. ಈ ಕಲಿಯುಗದಲ್ಲಿ ಮೂರ್ಖರು ಜಲ್ದಿ ಆಗ್ತಾರೆ ಅನ್ನೋದಕ್ಕೆ ಈ IIT ಬಾಬನ ಉದಾಹರಣೆ ಸಾಕ್ಷಿ ಅನಿಸುತ್ತೆ. ಮದುವೆ ಮೋಹ, ದುಡ್ಡು, ಗಾಡಿ, ಕೆಲಸ ಎಲ್ಲ ಮೋಹಮಯ ಅಂತೇಳಿ ಇವತ್ತು IIT ಬಾಬಾ ಮದುವೆ ಆಗಿ ಕೂತಿದ್ದಾರೆ. ಇಂಥವರಿಂದ ಏನು ಉದಾಹರಣೆ ತಗೊಳ್ಳೋದು? ಇವರೆಲ್ಲ ಒಂದು ಫೇಮ್ ಸಿಗೋಕ್ಕೋಸ್ಕರ ಮಾಡಿರ್ತಾರೋ, ಇಲ್ಲ ನಮ್ಮ ಭಾರತ ಜನಗಳು ಒಂದು ಧಾರ್ಮಿಕ ಭಾವನೆಯಲ್ಲಿ ನಂಬ್ತಾರೆ, ಅದರಲ್ಲಿ ನಮ್ಮ ಬೇಳೆ ಬೇಯಿಸ್ಕೋಬೋದು, ಇಲ್ಲ ನಾವು ಫೇಮಸ್ ಆಗ್ಬೋದು, ಇಲ್ಲ ನಾವು ದುಡ್ಡು ಮಾಡ್ಬೋದು ಅನ್ನೋದನ್ನ ಏನು ಇವರು ಮೊದಲೇ ಮೈಂಡಲ್ಲಿ ಹಾಕ್ಬಿಟ್ಟು ಈ ಥರ ಮಾಡ್ತಾರೆ ಅನಿಸುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಇವರು ಹೇಳಿದ ರೀತಿ ನೋಡಿದ್ರೆ ಮೋಹ ಮಾಯ ಭಗವಂತನ ಬಿಟ್ಟರೆ ಏನಿಲ್ಲ, ಮದುವೆ ಗಿದ್ವೆ ಅದೇನಿಲ್ಲ, ಹಿಂದಿಲ್ ಶಾದಿ ಅಂತಾರಲ್ಲ, ಏನಿಲ್ಲ ಅನ್ನೋದನ್ನ ಪ್ರಚಾರ ಮಾಡ್ಕೊಂಡು ಬಂದರು. ಎಲ್ಲ ಶಿವನೇ, ಸರ್ವಸ್ಸು ಶಿವನೇ ನನಗೆ ಅಂತ. ಆದರೆ ಇವತ್ತು ನೋಡಿದರೆ ಎಲ್ಲ ಮದುವೆ ಆಗಿ ತಂದೆ ತಾಯಿ ಜೊತೆ ಆಶೀರ್ವಾದ ತನಗೆ. ಏನು ಆಶೀರ್ವಾದ ಮಾಡೋದು ಕೇಳ್ತೀರಾ? ಏನು ಕ್ಯಾಮ್ರಾಗಳಿಗೆ ಕಂಡ ತಕ್ಷಣ ಕೈಕಾಲಿಗೆ ಬೀಳೋದು ಸಮೇತ ಕ್ಯಾಮ್ರಾಗೆ ಹಾಕ್ಬೇಕಾ ಸ್ನೇಹಿತರೆ? ಇಂಥ ಟಪೋರಿ ಬಾಬಾಗಳನ್ನು ನಂಬಾರ್ದು. ಸಾಧು ಸಂತರು ತಮ್ಮ ಜೀವನನ್ನೇ ಸಮಾಜಕ್ಕೆ, ಸಮಾಜದ ಏಳಿಗೆಗೆ, ಧರ್ಮದ ಏಳಿಗೆಗೆ ತೆಗೆದಂಥ ಸಾಧು ಸಂತರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಭಾರತ ದೇಶದಲ್ಲಾಗಲಿ. ತಮ್ಮ ಸರ್ವಸ್ವನೇ ತ್ಯಾಗ ಮಾಡಿ ಶಿವನ ಜಪ ಮಾಡೋರು, ಶ್ರೀಹರಿ ಜಪ ಮಾಡೋರು ಇದ್ದಾರೆ. ಅಂಥದ್ರಲ್ಲಿ ಇಂಥ ಒಂದು ಕಸ ಕಡ್ಡಿ ಇದ್ದೇ ಇರುತ್ತೆ. ಯಾರೂ ದಯವಿಟ್ಟು ಇಂಥವ್ರು ನಂಬೇಡಿ, ಮೋಸ ಹೋಗ್ಬೇಡಿ. ಸ್ವಯಂ ನಮ್ಮ ಗುರುರಾಯರಿಗಿಂತ ಬೇಕಣ್ರಿ, ಸ್ವಯಂ ದೇವ್ರು ಕಣ್ರಿ. ಜನಗಳಿಗೋಸ್ಕರ ತನ್ನ ಶರೀರವನ್ನು ತ್ಯಾಗ ಮಾಡಿ ಜೀವಂತ ಮಂತ್ರಾಲಯದ ಸಮಾಲಯದಲ್ಲಿದ್ದಾರೆ. ಅಂಥವ್ರು ಬಿಟ್ಟು ಇವರಂತರ ಢೋಂಗಿ ಮಾತುಗಳಿಗೆ ಬೆಲೆ ಕೊಡ್ಬೋಡಿ. ಅಭಿನವ್ ಬಾಬಾ ನಂತರ ಢೋಂಗಿ, ಅಭಯ್ ಸಿಂಗ್ ಅಂತ ಢೋಂಗಿ ಬಾಬುಗಳ ಮಾತಿಗೆ ಬೆಲೆ ಕೊಡಬೇಡಿ. ಇಂಥವ್ರ ಮಾತಿಗೆ ಮರುಗಾಗಬೇಡಿ. ಇಂಥವ್ರ ಚಾಣಕ್ಯತನಕ್ಕೆ ಮರುಗಬೇಡಿ. ನೀವೆಲ್ಲ ಹುಷಾರಾಗಿರಿ ಅಂತ ಹೇಳ್ತಾ ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.